ಸೈನ್ಯಕ್ಕೆ ತಾಕತ್ತಿಲ್ಲದೆ ಹೋದರೆ ಏನಾಗುತ್ತೆ? ಅದಕ್ಕೆ ಉದಾಹರಣೆ ನಮ್ಮೆದುರೇ ಇದೆ. ಚೀನಾ ವಿರುದ್ಧದ ಯುದ್ಧದಲ್ಲಿ ನಮ್ಮ ಸೈನಿಕರು ಅನುಭವಿಸಿದ ಸಂಕಟಗಳನ್ನು ಕೇಳಿದರೆ ನಿಮಗೆ ಈ ಇಡೀ ಘಟನೆಯ ಮಹತ್ವ ಅರಿವಾಗುತ್ತೆ. ಚೀನಾ ವಿರುದ್ಧ ಯುದ್ಧದಲ್ಲಿ ನಮ್ಮ ಸೈನಿಕರು ಚೀನಾ ಸೈನಿಕರ ಗುಂಡಿಗಿಂತ ಹೆಚ್ಚಾಗಿ ಚಳಿ ತಡೆಯಲಾರದೆ ಸತ್ತಿದ್ರು. ಭಾರತದ ಮಿಲಿಟರಿಗೆ ಜಗತ್ತಿನಲ್ಲೇ ಒಂದು ವಿಶಿಷ್ಟ ಸ್ಥಾನವಿದೆ. ಜಗತ್ತಿನಲ್ಲಿ ಬಲಿಷ್ಠ ಮತ್ತು ದೊಡ್ಡ ಸೈನ್ಯ ಇಟ್ಟುಕೊಂಡಿರುವ ಕೆಲವು ರಾಷ್ಟ್ರಗಳ ಪೈಕಿ ಭಾರತೀಯ ಸೇನೆಯೂ ಒಂದು. ವಿಶ್ವಸಂಸ್ಥೆಯ ಸೇನಾಪಡೆಯಲ್ಲೂ ಭಾರತದ ಸೇನೆಗೆ ದೊಡ್ಡ ಗೌರವವಿದೆ. ಇಂಥ ಗೌರವಯುತ ಸ್ಥಾನಮಾನ ಹೊಂದಿರುವ ಭಾರತದ ಸೇನೆಯ ಮಾನ ಈಗ ಬೀದಿಗೆ ಬಿದ್ದಿದೆ. ಇಷ್ಟಕ್ಕೂ ಭಾರತಕ್ಕೆ, ಭಾರತೀಯ ಸೇನೆಗೆ ಇಂಥ ಅನುಭವಗಳು ಹೊಸದೇನೂ ಅಲ್ಲ. ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಒಟ್ಟು 4 ಯುದ್ಧಗಳನ್ನ ಮಾಡಿದೆ. 3 ಪಾಕಿಸ್ತಾನದ ವಿರುದ್ಧ, 1 ಚೀನಾದ ವಿರುದ್ಧ. ಪಾಕಿಸ್ತಾನದ ವಿರುದ್ಧದ 3 ಯುದ್ಧಗಳನ್ನು ಗೆದ್ದಿರೋದು ಭಾರತ. ಚೀನಾದ ವಿರುದ್ಧ ಸೋತು ಸುಣ್ಣವಾಗಿದೆ. ಹಿಮಾಲಯನ್ ಬ್ಲೆಂಡರ್ ನೆನಪಿದೆಯಾ? 1962ರಲ್ಲಿ ಚೀನಾ ವಿರುದ್ಧ ಯುದ್ಧವನ್ನು ಹಿಮಾಲಯನ್ ಬ್ಲೆಂಡರ್ ಅಂತಾನೆ ಕರೀತಾರೆ. ಅಕ್ಸಾಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶದ ಗಡಿಗಳಲ್ಲಿ ನುಗ್ಗಿ ಬಂದ ಚೀನಾ ಸೇನೆ ಭಾರತದ ನೆಲವನ್ನು ವಶಪಡಿಸಿಕೊಂಡಿತು. ಭಾರತದ ಸೈನಿಕರನ್ನು ಬಂಧಿಸಿ ತೆಗೆದುಕೊಂಡು ಹೋಗಿತ್ತು. ಆಗ ಯುದ್ಧ ಮಾಡೋಕೆ ನಿಂತಿದ್ದ ನಮ್ಮ ಸೈನಿಕರ ಬಳಿ ಬಂದೂಕಿತ್ತು. ಆದರೆ ಮದ್ದು ಗುಂಡುಗಳಿರಲಿಲ್ಲ. ಕೊರೆಯುವ ಚಳಿಯಿಂದ ರಕ್ಷಿಸಿಕೊಳ್ಳಲು ಸ್ವೆಟರ್ಗಳಿರಲಿಲ್ಲ. ಫಿರಂಗಿಗಳಿದ್ದವು, ಆದರೆ ಅವು ಸಿಡಿಯುತ್ತಲೇ ಇರಲಿಲ್ಲ. ವಾಹನಗಳಿದ್ದವು, ರಸ್ತೆಗಳಿರಲಿಲ್ಲ. ಭಾರತದ ಸೈನಿಕರ ಕಾಲ್ಬೆರಳುಗಳು ಚಳಿಯಲ್ಲಿ ಕುಳಿತು ಹೋಗುತ್ತಿದ್ದವು. ಯಾಕಂದ್ರೆ ಅವರ ಬಳಿ ಹಿಮದ ಗುಡ್ಡೆಗಳ ನಡುವೆ ಓಡಾಡಲು ಬೂಟುಗಳಿರಲಿಲ್ಲ. ಚೀನಾದ ಸೈನಿಕರ ದಾಳಿಗಿಂತ ಹೆಚ್ಚಾಗಿ ಚಳಿ ತಡೆಯಲಾಗದೆ ನಮ್ಮ ಸೈನಿಕರು ಸತ್ತಿದ್ದರು. ಆಗ ಕೂಡ ಈ ವಿಷಯ ಚರ್ಚೆಯಾಗಿತ್ತು. ಸೈನ್ಯವನ್ನು ಬಲಪಡಿಸಬೇಕು ಅನ್ನೋ ಕೂಗು ಬಲವಾಗಿ ಕೇಳಿಬಂತು. ಈಗಲೂ ಪ್ರತಿ ವರ್ಷ ಬಜೆಟ್ನಲ್ಲಿ ದೊಡ್ಡ ಮೊತ್ತವನ್ನು ರಕ್ಷಣೆಗೆ ಅಂತ ಕೊಡ್ತಾರೆ. ಆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗುತ್ತಿಲ್ಲ. ಸೈನಿಕರ ಸಂಬಳವನ್ನೇನೂ ಜಾಸ್ತಿ ಮಾಡಿಲ್ಲ. ಅವರಿಗೆ ಮದ್ದು ಗುಂಡುಗಳನ್ನು ಕೊಟ್ಟಿಲ್ಲ. ಎಲ್ಲಿಗೆ ಹೋಯಿತು ಆ ಹಣ ಅನ್ನೋ ಪ್ರಶ್ನೆಗೆ ಯಾರಿಂದಲೂ ಸಮರ್ಪಕ ಉತ್ತರ ಸಿಕ್ತಿಲ್ಲ. ಗಡಿಯಲ್ಲಿ ಯುದ್ಧ ಸನ್ನದ್ಧವಾಗಿದೆ ಚೀನಾ.
ಈಗಿನ ಪರಿಸ್ಥಿತಿಯಲ್ಲಿ ಜನರಲ್ ವಿ.ಕೆ. ಸಿಂಗ್ ಅವರ ಈ ಲಂಚದ ಬಾಂಬ್ ಭಯ ಹುಟ್ಟಿಸಿರುವುದೇ ಈ ಕಾರಣಕ್ಕೆ. ಅರುಣಾಚಲ ಪ್ರದೇಶದ ಭಾಗದಲ್ಲಿ ಚೀನಾ ಯುದ್ಧಕ್ಕೆ ಸನ್ನದ್ಧವಾಗುತ್ತಿದೆ. ಟಿಬೆಟ್ನಲ್ಲಿ ಭಾರತದ ಗಡಿವರೆಗೂ ಅತ್ಯುತ್ತಮ ರಸ್ತೆ ಮಾಡಿಕೊಂಡಿದೆ. ಹೆಲಿಕಾಪ್ಟರ್ ವಿಮಾನ ನಿಲ್ದಾಣಗಳನ್ನು ಸುಸಜ್ಜಿತವಾಗಿಟ್ಟುಕೊಂಡಿದೆ. ಒನ್ಸ್ ಅಗೇನ್ ನಮ್ಮ ನಾಯಕರು ಹಿಂದೂ ಚೀನಿ ಭಾಯಿ ಭಾಯಿ ಎನ್ನುತ್ತಿದ್ದಾರೆ. ಬೋಫೋರ್ಸ್ ಫಿರಂಗಿ ಹಗರಣ ಇನ್ನೂ ಅಂತ್ಯ ಕಂಡಿಲ್ಲ. ಈ ಹಗರಣದಲ್ಲಿ ಆರೋಪಿಗಳಾಗಿದ್ದವರು ಬೇರಾರೂ ಅಲ್ಲ, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ. ಅವರು ಬದುಕಿಲ್ಲ. ಇನ್ನೊಬ್ಬ ಮುಖ್ಯ ಆರೋಪಿ ಒಟ್ಟಾವಿಯೋ ಕಟ್ರೋಜಿ ಭಾರತದ ಅಧಿಕಾರಿಗಳ ಕೈಗೆ ಸಿಕ್ಕುತ್ತಿಲ್ಲ. ತನಿಖೆ ಹಳ್ಳ ಹಿಡಿದಿದೆ. ಶವಪೆಟ್ಟಿಗೆಯಲ್ಲೂ ಕಾಸು ಮಾಡಿಕೊಂಡ್ರು. ಭಾರತದ ಸೇನಾಧಿಕಾರಿಗಳು ಎಷ್ಟು ಭ್ರಷ್ಟರಾಗಿದ್ದಾರೆಂದ್ರೆ ಹುತಾತ್ಮ ಯೋಧರ ಶವಪೆಟ್ಟಿಗೆಯನ್ನು ಬಿಟ್ಟಿಲ್ಲ, ಅದರಲ್ಲೂ ಕಾಸು ಮಾಡಿದ್ದಾರೆ. ವಿ.ಪಿ. ಸಿಂಗ್ ಅಧಿಕಾರಾವಧಿಯಲ್ಲಿ ಜರ್ಮನಿಯಿಂದ ಸಬ್ಮೆರಿನ್ ಖರೀದಿಸಲಾಗಿತ್ತು. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರವೇ ಕಪ್ಪು ಪಟ್ಟಿಗೆ ಸೇರಿಸಿದ್ದ ಕಂಪನಿಗಳಿಂದ ಭಾರತ ಕ್ಷಿಪಣಿ ಖರೀದಿಸಿತ್ತು. ಬೆಳಕಿಗೆ ಬಂದ ಹಗರಣಗಳ ಈ ಕಥೆಯಾದರೆ ಬೆಳಕಿಗೆ ಬಾರದ ಪ್ರಕರಣಗಳು ಅದೆಷ್ಟೋ ಇವೆ. ನಮ್ಮ ಪ್ರಬಲ ಶಕ್ತಿಯೆಂದೇ ನಂಬಿಕೊಂಡಿರುವ ಮಿಗ್ ವಿಮಾನಗಳು ಹಾರುವ ಶವಪೆಟ್ಟಿಗೆಗಳು ಅಂತಾನೆ ಕುಖ್ಯಾತಿಯಾಗಿವೆ. ಅದೆಷ್ಟೋ ಯೋಧರು ಮಿಗ್ ವಿಮಾನ ಹತ್ತಿ ಸಾವನ್ನಪ್ಪಿದ್ರು. ಗೆಲುವಿಗೆ 1000 ಸರದಾರರು, ಸೋಲಿಗೆ ಒಬ್ಬನೇ ಹೊಣೆಗಾರ. ಸೈನ್ಯದಲ್ಲಿ ಎಲ್ಲವೂ ಸರಿಯಾಗಿ ಇದ್ದಿದ್ರೆ ಅಷ್ಟೊಂದು ಜನ ಯೋಧರು ಸಾಯುವ ಅಗತ್ಯವೇ ಬೀಳ್ತಿರ್ಲಿಲ್ಲ. ಕೊನೆಗೆ ಸೈನಿಕರ ಹೋರಾಟದಿಂದ ಮಾತ್ರ ನಾವು ಯುದ್ಧ ಗೆದ್ದಿದ್ದೆವು. ಗೆಲುವಿನೊಂದಿಗೆ ಸೈನ್ಯದ ನ್ಯೂನ್ಯತೆಗಳೆಲ್ಲವೂ ಮುಚ್ಚಿ ಹೋಗಿದ್ದವು. ಪಕ್ಕದಲ್ಲೇ ಇರುವ ಶತ್ರು ರಾಷ್ಟ್ರ ಪಾಕಿಸ್ತಾನ ಈಗ ನಗುತ್ತಾ ಕೂತಿದೆ. ಭಾಯಿ ಭಾಯಿ ಎನ್ನುತ್ತಲೇ ಇರುವ ಚೀನಾ ಅದ್ಯಾವಾಗ ಯುದ್ಧಕ್ಕೆ ಬಾಯಿ ಬಿಡುತ್ತೋ ಬಲ್ಲವರಿಲ್ಲ. ಹೌದು, ಪಕ್ಕದ ಶತ್ರು ರಾಷ್ಟ್ರ ಪಾಕಿಸ್ತಾನ ಈಗ ಒಳಗೊಳಗೆ ನಗ್ತಾ ಇದೆ. ಚೀನಾದ ಎದುರು ನಾವು ಬೆತ್ತಲಾಗಿ ನಿಂತಿದ್ದೇವೆ. ಸೇನೆಯ ಮಾನ ಬೀದಿಗೆ ಬಿದ್ದಿದೆ. ಸೇನೆ ಆದಷ್ಟು ಬೇಗ ಶಕ್ತಿ ತುಂಬಿಕೊಳ್ಳಲಿ ಅನ್ನೋದು ನಮ್ಮ ಹಾರೈಕೆ. ಅದನ್ನ ಮಾಡಬೇಕಿರೋದು ಸರ್ಕಾರ ಮತ್ತು ಮಿಲಿಟರಿಯ ಉನ್ನತಾಧಿಕಾರಿಗಳು. ಇದು ಇವತ್ತಿನ ಸುವರ್ಣ ಫೋಕಸ್ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.